ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಕೂದಲು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ ಬೆಳಿಬೇಕು ಅಂತ ಅಂದರೆ ಮನೆಯಲ್ಲೇ ತುಂಬ ಸುಲಭವಾಗಿ ಹೋಮ್ಮೇಡ್ ಹರ್ಬಲ್ ಆಯಿಲ್ನ ಮಾಡ್ಕೊಳ್ಬೋದು. ಈರುಳ್ಳಿ ಎಣ್ಣೆ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕದಾಗಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ದಪ್ಪದಾಗಿದ್ದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಒಂದು 4-5 ಚಿಕ್ಕದಾಗಿರೋದನ್ನ ಕಟ್ ಮಾಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದಿಲ್ಲ, ಹಾಗೇನೂ ಹಾಕೋಬೋದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾನಿಲ್ಲಿ 3 ಬೆಟ್ಟದ ನೆಲ್ಲಿಕಾಯಿನ ತೊಗೊತಾ ಇದ್ದೀನಿ. ಇದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಕೂದಲು ದಟ್ಟವಾಗಿ ಬರುತ್ತೆ, ಹಾಗೆ ಕಪ್ಪಾಗಿ ಬೆಳೆಯುತ್ತೆ. ಇದನ್ನು ರುಬ್ಬೋದಕ್ಕೆ ಹಾಕೊಂಬಿಡೋಣ. ಇದ್ರ ಜೊತೆನೇ ನಾನಿಲ್ಲಿ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಹೂವು ಇದ್ದರೆ ಅದನ್ನೇ ಹಾಕೋಬೋದು. ನಾನಿಲ್ಲಿ ದಾಸವಾಳದ ಎಲೆ ಇರೋದ್ರಿಂದ ಒಂದು 7-8 ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂದಲು ಶೈನಿಂಗಾಗಿ ಬೆಳೆಯುತ್ತೆ. ದಾಸವಾಳದ ಎಲೆ ಯಾವುದಾದ್ರೂ ಹಾಕೋಬೋದು. 1 ಹಿಡಿಯಷ್ಟು ದೊಡ್ಡ ಹಿಡಿನಲ್ಲಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ, ಹಾಗೆ ಕಪ್ಪಾಗಿ ಬೆಳೆಯುತ್ತೆ. ಈಗ ಇದ್ರ ಜೊತೆನೇ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲೇ ಒಂದು 4 ಬಾದಾಮಿನ ನೆನೆ ಹಾಕ್ಕೊಂಡಿದ್ದೀನಿ. ಬಾದಾಮಿ ಹಾಕೋದ್ರಿಂದ ಕೂದಲು ಒಡೆಯೋದಿಲ್ಲ, ಅಂದರೆ ಸೀಳು ಬಿಟ್ಕೊಳ್ಳುತ್ತೆ ಅಂತಾರಲ್ಲ, ಅದಾಗೋದಿಲ್ಲ. ಹಾಗೆ ಮೆಂತ್ಯ ಕಾಳು ಅಷ್ಟೇ, ಕೂದಲು ತುಂಬ ಶೈನಿಂಗ್ ಬರುತ್ತೆ, ಹಾಗೆ ದೇಹಕ್ಕೆ ತುಂಬ ತಂಪು. ನತ್ತಿಗೆ ಹಾಕ್ಕೊಂಡ್ರೆ ಎಣ್ಣೆನ ತುಂಬ ಕೂಲಾಗಿರುತ್ತೆ. ಇವೆರಡನ್ನು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಬೋದಕ್ಕೆ ನೀರನ್ನ ಸಮೇತನೇ ಹಾಕೋಬೇಕು. ಯಾವುದೇ ನೀರನ್ನ ಸಪ್ರೇಟಾಗಿ ಬಳಸೋ ಅವಶ್ಯಕತೆ ಇಲ್ಲ. ಇದನ್ನು ನೆನೆಸ್ಕೊಂಡಿರ್ತೀವಲ್ಲ, ಇದ್ರ ಜೊತೆಯಲ್ಲೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಇದನ್ನು ಎಲ್ಲನೂ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಂಬಿಡೋಣ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸತ್ವ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡುತ್ತೆ. ಈಗ ಇದನ್ನು ತೆಗೆದಿಟ್ಕೊಂಬಿಡೋಣ. ಗ್ಯಾಸ್ ಆನ್ ಮಾಡಿ ನಾನು ಒಂದು ದಪ್ಪ ತಳದ ಪಾತ್ರೆ, ಸ್ವಲ್ಪ ದೊಡ್ಡದಾಗಿರೋದನ್ನ ತೊಗೋಬೇಕು. ನಾನಿಲ್ಲಿ 1 ಲೀಟರಷ್ಟು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಗಾಣದ ಎಣ್ಣೆ ಬರುತ್ತಲ್ಲ ಅದನ್ನೇ ಹಾಕೋಬೋದು. ಹಾಗೆ ಶುದ್ಧವಾಗಿ ಈಗ ಮಿಲ್ಲಲ್ಲೆಲ್ಲ ಕೊಬ್ಬರಿ ತಗೊಂಬಂದು ಮಾಡಿಸ್ಕೊಳ್ತಾರಲ್ಲ ಎಣ್ಣೆನ, ಅದೇ ರೀತಿ ಪ್ಯೂರ್ ಎಣ್ಣೆನ ಬಳಸ್ಕೊಳ್ಬೋದು. ನಾನಿಲ್ಲಿ 1 ಲೀಟರಷ್ಟು ಪ್ಯಾಕೆಟಲ್ಲಿ ಎಣ್ಣೆ ಬರುತ್ತಲ್ಲ ಕೊಬ್ಬರಿ ಎಣ್ಣೆ, ಅದನ್ನೇ ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಸಿಮ್ ಮಾಡಿಕೊಂಡು ಈಗ ರುಬ್ಬಿರೋವಂಥ ಎಲ್ಲ ಪೇಸ್ಟ್ನ ಹಾಕೊಂಬಿಡೋಣ. ಉರಿನ ತುಂಬ ಹೈ ಫ್ಲೇಮ್ ಮಾಡ್ಕೊಳ್ಬಾರ್ದು. ಆದಷ್ಟು ಪೂರ್ತಿ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ಲ, ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಷ್ಟು ಹಾಗೆ ಅದು ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು. ನೀವು ಬಾದಾಮಿನ ನೀರಿನಲ್ಲಿ ನೆನೆ ಹಾಕ್ಕೊಂಡಿಲ್ಲ ಅಂದರೆ ನೀವು ಆ ಬಾದಾಮಿ ಆಯಿಲ್ ಬರುತ್ತಲ್ಲ ಅದು ಏನಾರು ಇದ್ದರೆ ಅದನ್ನೇ ಈ ರೀತಿ ಕೊಬ್ಬರೆಣ್ಣೆ ಜೊತೆಯಲ್ಲಿ ಹಾಕೋಬೋದು. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ಚೆನ್ನಾಗಿ ಸಿಮ್ನಲ್ಲೇ ಕುದಿಸ್ಕೋಬೇಕಾಗತ್ತೆ. ತುಪ್ಪ ಹೇಗೆ ಕಾಯಿಸ್ತೀವೋ ನೀವು ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಚೆನ್ನಾಗಿ ಈ ರೀತಿ ಸ್ವಲ್ಪ ಕಲರ್ ಬಂದಿದೆ ನೋಡಿ. ತುಂಬ ಸೀಸ್ಕೊಳ್ಬಾರ್ದು, ಆದಷ್ಟು ಕಡಿಮೆ ಊರಿನಲ್ಲಿ ಹಾಗೆ ಕುದಿಸ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಗಂಟೆನಾರು ಸಿಮ್ನಲ್ಲಿ ಚೆನ್ನಾಗಿ ಕುದಿಸಿದಷ್ಟು ಅದು ಸಾರ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ನಾನು ಒಂದು ಅರ್ಧ ಗಂಟೆ ಕಾಲ ಕುದಿಸಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಾಗೆ ಅದ್ರ ಸತ್ವ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಶೋಧಿಸ್ಕೊಂಬಿಡೋಣ. ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಬಿಟ್ರೆ 6 ತಿಂಗಳವರೆಗೂ ಉಪಯೋಗಿಸ್ಕೊಳ್ಬೋದು. ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಅಷ್ಟು ಆರೋಗ್ಯಕರವಾದ ಎಣ್ಣೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇದನ್ನು ಈ ರೀತಿ ಹಿಂಡ್ಕೋಬೇಕಾಗತ್ತೆ. ಒಂದು ಬಟ್ಟೆನಲ್ಲಾರು ಸಹ ಇದೇ ರೀತಿ ಹಿಂಡ್ಕೊಳ್ಬೋದು. ನಾನಿಲ್ಲಿ ಸ್ಟ್ರೈನರಲ್ಲಿ ಚೆನ್ನಾಗಿ ಎಲ್ಲನೂ ಹಿಂಡ್ಕೊಳ್ತಾ ಇದ್ದೀನಿ. ಎಣ್ಣೆ ನೋಡಿ ಒಳ್ಳೆ ಕಲರು ಬಂದಿದೆ. ಈಗ ಇದನ್ನು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೇಕು. ನಾನಿಲ್ಲಿ ಈ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಳ ಮುಚ್ಚಿ ಇಟ್ಕೋಬೇಕಾಗತ್ತೆ. ಇದನ್ನು ಉಪಯೋಗಿಸೋದು ಹೇಗೆ ಅಂತ ಅಂದರೆ, ಕೆಲ್ಸಕ್ಕೆ ಹೋಗೋರಾದರೆ ಸಂಡೇ ರಜೆ ಇರೋವಂಥವ್ರು ಇದನ್ನು ಸ್ವಲ್ಪ ಹತ್ತಿ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ನತ್ತಿಗೆ ಮತ್ತು ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನಂತರ ಒಂದು 2-3 ಅವರ್ ಬಿಟ್ಟು
ತಲೆಗೆ ಶ್ಯಾಂಪು ಅಥವಾ ಸೀಗೆಕಾಯಿ ಪುಡಿಯಿಂದ ತಲೆಗೆ ಸ್ನಾನ ಮಾಡ್ಕೊಳ್ಬೋದು. ಅದು ಅಷ್ಟೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಇರೋರಾದರೆ ಒಂದು ದಿನ ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಬೋದು. ಇದು ಅಷ್ಟೇ ಎಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲನೇ ಸಲ ಮಾಡಿಕೊಂಡಿದ್ದೆ, ಅದು ಎಲ್ಲ ಆಯಿಲ್ ಮುಗಿದೋಗಿರೋದ್ರಿಂದ ಎರಡನೇ ಸಾರಿ ನಿಮಗೆ ವಿಡಿಯೋ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿರೋದು. ಮನೆಯಲ್ಲೇ ತುಂಬ ಸುಲಭವಾಗಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದು. ಹೋಮ್ ಮೇಡ್ ಹರ್ಬಲ್ ಆಯಿಲ್ ಅಂತಲೇ ಹೇಳ್ಬೋದು. ಈರುಳ್ಳಿ ಎಣ್ಣೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ದಟ್ಟವಾಗಿ ಕೂದಲು ತುಂಬ ಉದುರುತ್ತಿರೋರು ಈ ರೀತಿ ಮಾಡಿಕೊಂಡು ಹಚ್ಕೊಂಡ್ರೆ ಕೂದಲು ಉದುರೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಈ ವಿಡಿಯೋ ನೋಡಿಬಿಟ್ಟು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.